ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಬಿ ಮೀಟಿಂಗ್ ನಡೆಯಿತು. ಸಂಘದ ಸಭೆ ಮಾಡುವಾಗ ಸಂಘದಲ್ಲಿ ಹಣ ಇರ್ತಕ್ಕಂಥದ್ದು ಕೇವಲ 1,15,630 ರೂಪಾಯಿ ಮಾತ್ರ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆತ್ಮೀಯರೇ. ಇದಕ್ಕಿಂತ ಹಿಂದೆ ಮೇ ತಿಂಗಳವರೆಗೆ ಈ ಸಮುದಾಯ ಭವನ ಏನು ಕಾರ್ಯಕ್ರಮಗಳಿಗೆ ರಿಸರ್ವ್ ಆಗಿತ್ತು, ನೋಂದಣಿಯನ್ನು ಮಾಡಿಕೊಂಡಿದ್ರು. ಆ ಹಣವನ್ನು ಸಹಿತ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ತಮಗೆ ತಿಳಿಸ್ಲಕ್ಕ ಇಷ್ಟಪಡ್ತಾರೆ. ಯಾಕಂದ್ರೆ ಸಂಘ ಬಂದ ಮೇಲೆ 1,15,000ದಿಂದ ಸಂಘವನ್ನು ಕಟ್ತಕ್ಕಂಥದ್ದು ಬಹಳ ಕಷ್ಟಕರ. ಆದ್ರೆ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ಪದಾಧಿಕಾರಿಗಳು ಎದೆಗೊಂಡರೆ ಆ ಏನು ಹಣ ಇದೆ ಅದರಲ್ಲೇ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ. ಒಂದು ಸಂದರ್ಭ ನಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡೋದಕ್ಕ ನಾವೆಲ್ಲರೂ ರೆಡಿಯಾಗೋಣ ಅಂತಕ್ಕಂಥ ಮಾತನ್ನ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದು ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕಾಗಿದೆ. ಯಾವ ಜಿಲ್ಲಾಧ್ಯಕ್ಷರು ಇಷ್ಟು ಕಡಿಮೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಇಡೀ ರಾಜ್ಯದಲ್ಲಿ ನೋಡಿಲ್ಲ. ಅಟ್ಲೀಸ್ಟ್ ನಾವು ಯಾವಾಗ ಅಂದ್ರೆ ಜನವರಿಯಿಂದ ಯಾವ್ಯಾವ ಕಾರ್ಯಕ್ರಮಗಳು ರಿಸರ್ವ್ ಆಗಿದೆಯೋ ಅಷ್ಟಾದರೂ ಹಣವನ್ನ ಸಂಘಕ್ಕೆ ಕೊಡಬೇಕಾಗಿದ್ದು ಅವರ ಧರ್ಮ ಆಗಿತ್ತು. ಕೊಡಬೇಕೆ ಕೊಡಬಾರ್ದು ನೀವೇ, ಆದರೂ ಕೂಡ ಹಣವನ್ನ ಒಳ್ಳೆಯ ಸಂಘವನ್ನ ಹೇಗೆ ಮುನ್ನಡೆಸಬೇಕು. ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಎದೆಗುಂದರೆ ಅದು ಎಂಟನೇ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸನ್ನದ್ಧರಾಗೋಣ. ನಮ್ಮ ನೌಕರರ ಏಳಿಗೆಗಾಗಿ ಅವರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡಬೇಕು, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈ ರೀತಿಯ ಕಾರ್ಯಕ್ರಮಗಳನ್ನ ಹಿಂದೆ ನಾನು 10 ವರ್ಷಗಳಿಂದ ಸಂಘದಲ್ಲಿ ಇದ್ದೀನಿ. ಇಷ್ಟು ಸ್ವತಂತ್ರತೆ ಈ ಹಿಂದೆ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಕೊಡಲಿಲ್ಲ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದೋಷ ಇಲ್ಲ, ನನ್ನ ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವ ರೀತಿಯ ಆರೋಪಗಳನ್ನು ಕೂಡ ಇಲ್ಲ. ಸಂಘದ ಮಟ್ಟಿಗೆ ಬಂದಾಗ ಈ ಮಾತುಗಳನ್ನು ನಿಮ್ಮಿಂದ ಆಡಲೇಬೇಕು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು. ಇಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿ ಸಭೆಯನ್ನು ನಡೆಯುವಾಗ ಸಹಿತ ಪ್ರತಿಯೊಬ್ಬರಿಗೂ ನಾವು ಸ್ವತಂತ್ರವಾಗಿ ಮಾತನಾಡಲು, ಅವರ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ನಾವು ಅವಕಾಶವನ್ನು ಮಾಡಿಕೊಟ್ಟೆವು. ಮುಂದಿನ ಹೆಜ್ಜೆ ಹಾಕಿರುವ ನಮ್ಮ ನೌಕರರ ಹೆಮ್ಮೆಯ 2ನೇ ಬಾರಿಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರು ನೌಕರರ ಪರವಾಗಿ ಮಾಡಿದ ಕೆಲವೊಂದು ಕಾರ್ಯಗಳನ್ನ ನಮ್ಮ ಮುಂದೆ ಓದಲು ಇಷ್ಟಪಡ್ತಾ ಇದ್ದಾರೆ. 7ನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಸಿದ ಮೇಲೆ ಕರ್ನಾಟಕ ಸರ್ಕಾರವು 1/8/2024ರಿಂದ ಜಾರಿಗೆ ಬರುವಂತೆ ಹೊಸ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿದೆ. ಇದರಿಂದ ಕರ್ನಾಟಕದ ಸರ್ಕಾರಿ ನೌಕರರ ಸಂಘದ ಹೋರಾಟಕ್ಕೆ ಸಂಘ ಜಯವಾಗಿದ್ದು ನೌಕರರು ಸಂತಸವನ್ನು ಆರ್ಥಿಕ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ನಮ್ಮ ಸಂಘದ ಪ್ರಮುಖ ಬೇಡಿಕೆಯನ್ನು ಈಡೇರಿಸುವುದಕ್ಕೆ 2ನೇ ಫೆಬ್ರವರಿ 2025ರಂದು ಸಂಘವು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುಟುಂಬದ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದೆ. ನೂತನ ಪಿಂಚಣಿ ಯೋಜನೆ ಈಗಾಗಲೇ ಶ್ರೀ ಅಂಜು ಪರ್ವೇಜ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ನಂತರ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ದಿನಾಂಕ 19/7/2025ರಂದು ಮೈಸೂರಿನಲ್ಲಿ ನಡೆದ ಸಂಘದ ಕಾರ್ಯಕಾರಿ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಶ್ವಾಸನೆ ನೀಡಿರುತ್ತಾರೆ. ಅದರಂತೆ ನಗದು ರಹಿತ ವೈದ್ಯಕೀಯ ಸೇವೆ ಸೌಲಭ್ಯವನ್ನು ಸರ್ಕಾರಿ ನೌಕರರಿಗೆ ಒದಗಿಸಲಾಗುವುದು ಹೇಳಿರುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಯತ್ನದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಪ್ಯಾಕೇಜ್ ಯೋಜನೆ ಜಾರಿಗೆ ಬಂದಿದ್ದು ವೇತನ ಪ್ಯಾಕೇಜ್ಗಾಗಿ ಹೊಂದಿದವರಿಗೆ ಕಡಿಮೆ ಮಟ್ಟದಲ್ಲಿ ಸಾಲ, ಉಚಿತ ಡೆಬಿಟ್ ಕ್ರೆಡಿಟ್ ಕಾರ್ಡ್, ರಿಯಾಯಿತಿ ದರದಲ್ಲಿ ದಾಖಲೆ ಸೇವೆ ಹಾಗೂ 1 ಕೋಟಿವರೆಗೆ ಅಪಘಾತ ವಿಮೆ ರಕ್ಷಣಾ ಸೌಲಭ್ಯಗಳು ದೊರೆತಾ ಇವೆ. ಅನಾಮಧೇಯ ಪತ್ರಗಳಿಗೆ ಕಡಿವಾಣ, ಶವ ಸಂಸ್ಕಾರಕ್ಕೆ ಅನುದಾನ ರೂಪಾಯಿ 5,000ರಿಂದ 15,000ಕ್ಕೆ ಹೆಚ್ಚಳ ಆಗಿರುತ್ತದೆ, ಜಾರಿಯಲ್ಲಿರುತ್ತದೆ. ಕೆಇಜೆಡ್ ಇಲಾಖೆ ವರ್ಗೀಕರಣ ಆಗಿದೆ. ಪ್ರಜಾಸ್ನೇಹಿ ಆಡಳಿತ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗುತ್ತದೆ. ಸರ್ಕಾರಿ ನೌಕರರ ಕ್ರೀಡಾಕೂಟಗಳ ನೀಡುವ ಅನುದಾನದಲ್ಲಿ ಹೆಚ್ಚಳ ಆಗಿದೆ. ಶಿಕ್ಷಕರ ಶ್ರೇಣಿ ವರ್ಗಾವಣೆ ನೀತಿ ಜಾರಿ ಮಾಡಲಾಗಿದೆ. ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಂಖ್ಯೆಯನ್ನು
ಹೆಚ್ಚಳ ಆಗಿರುತ್ತದೆ. ಸರ್ಕಾರಿ ನೌಕರರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಣೆಗೆ ಕ್ರಮ ಜಾರಿಯಲ್ಲಿದೆ. ಮಹಿಳಾ ಸರ್ಕಾರಿ ನೌಕರರಿಗೆ 180 ದಿನಗಳ ಶಿಶುಪಾಲನೆ ಜಾರಿಯಾಗಿದೆ. ಈಗಾಗಲೇ ಮೊನ್ನೆ 1ನೇ ತಾರೀಕಿಗೆ ಎಲ್ಲ ಮಹಿಳಾ ನೌಕರರಿಗೆ ವಾರ್ಷಿಕವಾಗಿ 12 ವಿಶೇಷ ಸಾಧನೆ ಋತುಚಕ್ರ ಸಾರ್ವಜನಿಕ ರಜೆಯನ್ನ ಕೂಡ ನಮ್ಮ ನೌಕರರ ಸಂಘ ವಿವಿಧ ಸಂಘಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿ 1 ವರ್ಷದಲ್ಲಿ 12 ಸಾಂದರ್ಭಿಕ ರಜೆಯನ್ನ ಎಲ್ಲ ಮಹಿಳಾ ನೌಕರರಿಗೆ ನೀಡತಕ್ಕಂಥದ್ದು ಬಹಳ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಲ್ಲಿರ್ತಕ್ಕಂಥ ಎಲ್ಲ